ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡೋದು ಗೊತ್ತಾಗುತ್ತೆ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದು. ಇವಾಗಷ್ಟೇ ಬಂದರೆ ಬಿಗ್ ಬಾಸ್ ಕಡೆಯಿಂದ ಲೇಟೆಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಮೊದಲನೇದು ಈ ಪ್ರೋಮೋದಲ್ಲಿ ಬಂತಂದರೆ ಯಾವ ರೀತಿ ಇದ್ರ ಬಗ್ಗೆ ಅಂದರೆ ಕಾವೇರಿ ಫ್ಯಾಮಿಲಿ ಬಂದರೆ ಗಿಲ್ಲಿ ಅವ್ರಿಗೆ ಬ್ಲಾಸ್ಟ್ ಕೊಟ್ಟಿರ್ತಾರಲ್ಲ, ಬ್ಲಾಸ್ಟ್ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಅಂತ ಹೇಳ್ಬೋದು. ಈ ಸಂಡೇ ಸ್ಪೆಷಲು ಭಾಷೆ ಸುದೀಪನ ಜೊತೆಗೆ ಯಾವ ರೀತಿಯಿಂದ ಫನ್ ಇರ್ತದೆ ಗೊತ್ತಾಯಿದೆ. ಯಾಕಂದರೆ ಸಂಡೇ ಬಂತಂದರೆ ಯಾವ ರೀತಿಯ ಫನ್ ಮಾಡ್ತಾರೆ, ಯಾವ ರೀತಿಯ ಯಾರ್ಯಾರು ಹೈಪ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ರಲ್ಲ. ಈ ವಾರ ಬಂತು ಅಂದರೆ ಇದರಲ್ಲಿ ಒಂಥರ ಸಂಡೇ ಸ್ಪೆಷಲ್ ಅಲ್ಲ, ಸಂಡೇ ದಿನ ಸ್ವಲ್ಪ ಯಾವ ರೀತಿ ಎಲ್ಲಿ ನೆಗೆಟಿವ್ ಇರಲ್ಲ, ಯಾವುದು ಫನ್ ಇರುತ್ತೆ. ಮತ್ತು ಅದರಿಂದ ಈ ವಾರ ಬಂದು ಎಲಿಮಿನೇಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಯಾವುದೇ ರೀತಿ ವೀಡಿಯೋಗಳು ತಪ್ಪದೆ ನಿಮ್ಗೆ ಆನ್ ಬರ್ತಂತ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಮನಿ ಫ್ರೆಂಡ್ಸ್ ಇವತ್ತು ಮೊದಲನೇ ಪ್ರೋಮೋದ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ. ಮೊದಲನೇ ಪ್ರೋಮೋ ಅಂತ ಬಂದಾಗೆಲ್ಲ ಗಿಲ್ಲಿಯವ್ರ ಪ್ರೋಮೋ ಇದ್ದೇ ಇರುತ್ತೆ. ಯಾಕಂದರೆ ಗಿಲ್ಲಿಯವರೇ ಈಗ TRPಗೆ ಕಿಂಗ್ ಅಂತಂದು ಹೇಳ್ತಾರಲ್ಲ, ಅದೇ ರೀತಿಯೇ ಪ್ರತಿ ವಾರನೂ ಬಂತಂದರೆ ಎಲ್ಲದರಲ್ಲೂ ಇರ್ತಾರೆ. ಅದು ಬೇರೆ. ಆದರೆ ಸಂಡೇ ಸ್ಪೆಷಲ್ ಅಂತ ಬಂದಾಗ ಮತ್ತು ಗಿಲ್ಲಿಯವ್ರ ಜೊತೆ ಸ್ವಲ್ಪ ಫನ್ ಮಾಡ್ತಾರೆ ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಸರ್ ಅವರು. ಅದೇ ರೀತಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ. ಅದೇ ನಿನ್ನೆ ಪ್ರೋಮೋ ನೋಡಿದ ಪ್ರಕಾರನೇ ಅದರಲ್ಲಿ ಗಿಲ್ಲಿ ನೆಗೆಟಿವ್ ಥರನೇ ತೋರಿಸಿದ್ರು. ಆದರೂ ಕೂಡ ಇದರಲ್ಲಿ ನಿನ್ನೆ ಸ್ವಲ್ಪ ಪಾಸಿಟಿವ್ ಆಯಿತು ಅಂತ ಹೇಳ್ಬೋದು. ಇದರಲ್ಲಿ ನಿನ್ನೆದು ಎಪಿಸೋಡಲ್ಲಿ ಮಾತ್ರ ನಿನ್ನೆ ಬಂತು ಅಂದರೆ ಎಲ್ಲ ಸ್ಪರ್ಧಿಗಳು ಸ್ವಲ್ಪ ರೋಸ್ಟ್ ಮಾಡಿದ್ರು. ಮತ್ತು ಇಲ್ಲೇ ಗಿಲ್ಲಿಯವರು ಸ್ವಲ್ಪ ಹೈಪ್ ಮಾಡಿದೆ ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಸರ್. ಇದರಲ್ಲಿ ಇವಾಗಲೇ ಮಾಡ್ಬೋದಿತ್ತು, ಅದನ್ನು ನೆಕ್ಸ್ಟ್ ವಾರ ಮಾಡಿದರೆ ಸ್ವಲ್ಪ ಏನಾದರೂ ಇದು ಆಗ್ತಿತ್ತು. ಇವಾಗೆಲ್ಲ ಮನೆ ಮಂದಿಗೂ ಸ್ವಲ್ಪ ಟಾರ್ಗೆಟ್ ಆಗ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ನಟ ಅವರು. ಯಾಕಂದರೆ ಇದರಲ್ಲಿ ಎಲ್ಲರ ಜೊತೆ ಬಿಟ್ಟು ಗಿಲ್ಲಿಯವ್ರನ್ನ ಸ್ವಲ್ಪ ಯಾರ್ಯಾರಂದರೆ ಹೋಲಿಕೆ ಮಾಡ್ತಾರಲ್ಲ, ಹನುಮಂತ ಮತ್ತು ಯಾವ್ಯಾವ ಸೀಸನ್ ನೋಡ್ಕೊಂಬಂದಿದ್ದಾರೆ ಗಿಲ್ಲಿ ಅಂತ ಕೇಳಿದಾಗ ಎಲ್ಲ ಸೀಸನ್ ನೋಡ್ಕೊಂಬಂದಿನಿ ಅಂತ ಹೇಳ್ತಾರಲ್ಲ, ಆವಾಗ ಒಂದು ಮತ್ತು ಯಾವ್ಯಾವ ನಿಮ್ಗೆ ಫೇವ್ರೇಟ್ ಇಷ್ಟ ಅಂತ ಕೇಳಿದಾರಲ್ಲಿ ಪ್ರಥಮ್ ಮತ್ತು ಹನುಮಂತ ಸೀಸನ್ ಅಂತ ಹೇಳ್ತಾರಲ್ಲ, ಆವಾಗಲೇ ಸ್ವಲ್ಪ ಕಿಚ್ಚ ಇಬ್ಬರು ಸೇರಿಸಿ ನೀವು ಒಬ್ಬನೇ ಇದೆಯಾ ಅಂತ ಥರ ಒಂಥರ ಟಾಂಟ್ ಕೊಡ್ತಾರಲ್ಲ, ಅದರಲ್ಲೇ ಸ್ವಲ್ಪ ಮನೆಯವರೆಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬೋದು. ಇದರಲ್ಲಿ ಇದರ ಪ್ರಕಾರ ನೋಡಿದರೆ ಗಿಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಅನ್ನೋ ಥರ ಆಗುತ್ತೆ. ಯಾಕಂದರೆ ಇದರಲ್ಲಿ ಇವ್ರು ನೋಡ್ಕೊಂಬಂದು ಆಟ ಆಡ್ತಾವ್ರೆ ಅಂತಂದು ಹೇಳ್ತಾರೆ. ಮತ್ತು ಬೇರೆ ಕಡೆ ಇದ್ದಾರಲ್ಲ ಬೇರೆಯವ್ರ ಪ್ಲೇಯರು, ಅವ್ರು ಹೊರಗಡೆ ತುಂಬ ಏನು ಇವರು ಎಲ್ಲ ಆಟ ನೋಡ್ಕೊಂಬಂದು ಆಟ ಆಡ್ತಾವ್ರೆ, ಅದಕ್ಕೆ ಇವರು ನಿಯತ್ತಿನ ಆಟ ಆಡ್ತಾವ್ರೆ ಅಂತ ಹೊರಗಡೆ ಪಿಯರ್ ಇದ್ದಾರಲ್ಲ ಬೇರೆಯವ್ರದ್ದು, ಅವ್ರು ತುಂಬ ಎಲ್ಲರ ಕಡೆನೂ ಹೈಪ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರು ಆಟ ಆಡ್ಕೊಂಡು ಇದು ಮಾಡ್ತಾರೆ, ನಮ್ಮವ್ರು ನಿಯತ್ತಿಂದ ಆಟ ಆಡ್ತಾರೆ ಅಂತ ಪಿಯರ್ ಕಡೆ ಎಲ್ಲ ಸುಮಾರು ನೆಗೆಟಿವ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರಲ್ಲಿ ಈ ರೀತಿ ಹೇಳಿದ್ರಿಂದ ಎಲ್ಲ ಪಿಯರ್ ಮಾತ್ರ ಯಾರನ್ನು ಟಾರ್ಗೆಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅಂದರೆ ಗಿಲ್ಲಿ ಮತ್ತೆ ಕಾವೇರಿ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿನ ಆಟ ಆಡ್ತಾರೆ ಇವರು, ನಮ್ಮವ್ರು ನಿಯತ್ತಿಂದ ಆಟ ಆಡ್ತಾರೆ. ಯಾಕಂದರೆ ಯಾವುದೋ ಸೀಸನ್ ನೋಡಿಲ್ಲ ಇವರು, ನಿಯತ್ತಿಂದ ಆಟ ಆಡ್ತಾರೆ ಅಂತ ಹೊರಗಡೆ ಪಿಯರ್ ತುಂಬ ಹೈಪ್ ಮಾಡ್ತಾರೆ ಅಂತ ಹೇಳ್ಬೋದು. ಗಿಲ್ಲಿ ಕಾವೇರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಮಾತ್ರ. ಅದು ಅಷ್ಟೇ ಅಲ್ಲ, ಮತ್ತು ಈ ವಾರ ಬಂದು ಕಿಚ್ಚ ಸುದೀಪ್ ಅವರು ಯಾವುದೇ ರೀತಿಯ ಟಾಸ್ಕ್ಗಳ ಬಗ್ಗೆ ಸ್ವಲ್ಪ ಅಷ್ಟೊಂದು ನೋಡ್ಕೊಂಬಂದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಿನ್ನೆ ಎಪಿಸೋಡ್ ನೋಡಿದಾಗ ನಾವು ಟಾಸ್ಕ್ ಬಗ್ಗೆ ಏನಾದರೂ ತೆಗಿತಾರೆ ಅಂತ ನಾವು ಅಂದ್ಕೊಂಡಿದ್ದು, ಆದರೆ ಬೇರೆ ರೀತಿಯೇ ಟಾಸ್ಕ್ ಬಗ್ಗೆ ಮಾತಾಡಿದ್ರೆ ಬೇರೆ ರೀತಿಯೇ ಬೇರೆ ಅಂತ ಹೇಳ್ಬೋದು. ಇದರಲ್ಲಿ ಈ ವಿಡಿಯೋದಲ್ಲಿ ಮಾತ್ರ ಹೆವಿ ಮಾತ್ರ ಫನ್ ಆಯ್ತದೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಮಾತ್ರ ನನಗನ್ಸಿರೋ ಪ್ರಕಾರ ನಿನ್ನೆ ಮಾತ್ರ ಎಪಿಸೋಡಲ್ಲಿ ಮಾತ್ರ ಅಂದರೆ ಪ್ರೋಮೋ ಬಿಟ್ಟಿದಾರಲ್ಲ, ಆ ಪ್ರೋಮೋದಲ್ಲಿ ನೋಡಿದ ಪ್ರಕಾರ ಗಿಲ್ಲಿಯವರಿಗೆ ಕ್ಲಾಸ್ ತೊಗೊತಾರೆ ಮತ್ತು ಅಶ್ವಿನ್ ಅವರಿಗೆ ಅಷ್ಟೊಂದು ಇದು ಮಾಡಲ್ಲ. ಯಾಕಂದರೆ ಇದರ ಹೈಪ್ ಮಾಡೋದು ಯಾರಂದರೆ ಗಿಲ್ಲಿ ನಟನ ಸ್ವಲ್ಪ ನೆಗೆಟಿವ್ ಥರ ತೋರಿಸಿದ್ರು. ಅದರಲ್ಲಿ ಆ ಎಪಿಸೋಡ್ ಬಂತು ಅಂದರೆ ಎಪಿಸೋಡಲ್ಲಿ ಆ ಥರ ಇರೋದಿಲ್ಲ. ಯಾಕಂದರೆ ಇದರಲ್ಲಿ ಪ್ರೋಮೋದಲ್ಲಿ ಇರೋದು ಬೇರೆ ಮತ್ತು ಎಪಿಸೋಡ್ ನಡೆಯೋದು ಬೇರೆ ಅಂತ ಹೇಳ್ಬೋದು. ಅದು ನಿನ್ನೆ ಮಾತ್ರ ಬಂದಿದ್ದು ಹೇಳಿದ ಕಿಚ್ಚ ಸುದೀಪ್ ಸರ್ ಯಾಕೋ ಸರಿ ಅನಿಸ್ತದೆ ನನಗೆ ಅನಿಸ್ತದೆ. ಯಾಕಂದರೆ ಅವರು ಗಿಲ್ಲಿ ನಟ ಅವ್ರ ಬಗ್ಗೆ ಪರವಾಗಿ ಮಾತಾಡಿದ್ರು ಅಂತ ಅನಿಸ್ತದೆ. ಎಲ್ಲ ಸ್ಪರ್ಧಿಗಳು ರೋಸ್ಟ್ ಮಾಡಿ ಗಿಲ್ಲಿ ಅವ್ರು ಸ್ವಲ್ಪ ಹೈಪ್ ಮಾಡಿದ್ರು ಅಂತ ಹೇಳ್ಬೋದು ನಿನ್ನೆ ಎಪಿಸೋಡ್ ಮಾತ್ರ. ಅಷ್ಟೇ ಅಲ್ಲದೆ ಮತ್ತು ಕಿಚ್ಚನ್ ವಿಷಯದಲ್ಲಿ ಸ್ವಲ್ಪ ಹೈಪ್ ಮಾಡಿ ತೋರಿಸಿದ್ರಲ್ಲ, ಅದರಲ್ಲಿ ಅಶ್ವಿನ್ ಮತ್ತು ಗಿಲ್ಲಿ ಜೊತೆ ಜಗಳ ಇದ್ದು ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತಂತ ಅನ್ಸುತ್ತೆ. ಯಾಕಂದರೆ ಎಲ್ಲ ಜನಕ್ಕೂ ಯಾರಿಗೆ ಗಿಲ್ಲಿ ಅವರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಅನ್ನೋ ಬಗ್ಗೆ ಅಲ್ಲಿ ಕ್ಲಿಯರಾಗಿ ಸಿಕ್ತಂತ ಹೇಳ್ಬೋದು. ಇದರಲ್ಲಿ ವಿಡಿಯೋ ಮತ್ತು ತೋರಿಸಿದ್ರಲ್ಲ ವಿಟಿ ಹಾಕ್ಬಿಟ್ಟರಲ್ಲಿ ನಿನ್ನೆ ಎಪಿಸೋಡಲ್ಲಿ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ. ಇವತ್ತು ಬಂತು ಅಂದರೆ ಮೊದಲನೇ ಪ್ರೋಮೋದ ಎಪಿಸೋಡ್ ಬಗ್ಗೆ ಮಾತಾಡೋದು ಬಂದರೆ ಇವತ್ತು ಅದೇ ಹೋದ ವಾರ ಬಂತು ಅಂದರೆ ಫ್ಯಾಮಿಲಿ ರೌಂಡ್ ಇತ್ತಲ್ಲ, ಫ್ಯಾಮಿಲಿ ರೌಂಡಲ್ಲಿ ಅದರಲ್ಲಿ ಎಲ್ಲ ಫ್ಯಾಮಿಲಿ ಬಂದಿರ್ತಾರೆ. ಗಿಲ್ಲಿಯವ್ರ ಫ್ಯಾಮಿಲಿ ಬಂದಾಗ ಅಂದರೆ ಕಾವೇರಿ ಫ್ಯಾಮಿಲಿ ಬಂದಾಗ ಗಿಲ್ಲಿಯವ್ರ ನಟಕ್ಕೆ ಒಂದು ಬ್ರಾಸ್ಲೆಟ್ ಕೊಡ್ತಾರಲ್ಲ, ಆ ಬ್ರಾಸ್ಲೆಟ್ ಬಗ್ಗೆ ಸ್ವಲ್ಪ ಫನ್ನಲ್ಲಿ ಮಾತಾಡ್ತಿದ್ರು ಅಂತ ಹೇಳ್ಬೋದು ಈ ವಾರ ಬಂತ ಪ್ರೋಮೋದಲ್ಲಿ. ಅದು ನೆಕ್ಸ್ಟ್ ಬಂತು ಅಂದರೆ ಇದರಲ್ಲಿ ರಕ್ಷಿತ್ ಅವರು ಹೇಳಿದ್ದಾರೆ ಕಾವ್ಯನಿಗೆ ಬಗ್ಗೆ ಏನಂತಂದರೆ ಯಾವ ನೋಡಿದ್ರೆ ಗಿಲ್ಲಿ ಅಂತಿರ್ತಾರೆ. ಗಿಲ್ಲಿ ಅವತ್ತು ಎಷ್ಟೇ ರೇಗಿಸಿದ್ರು ಮತ್ತು ಇದು ಮಾಡಿದ್ರು ಅವ್ರು ಪಕ್ಕನ ಕೂತ್ಕೊಂತಾರೆ ಅಂತ ಹೇಳ್ಬೋದು. ಆದರೆ ಗಿಲ್ಲಿ ಈ ಥರ ಪಕ್ಕನ ಕೂತ್ಕೊಂತಾರೆ, ಅದ್ರ ಬಗ್ಗೆ ಕಿಚ್ಚ ಒಂದು ಡೈಲಾಗ್ ಹೊಡಿತಾರೆ. ಕರೆಕ್ಟ್ ಅಂದರೆ ನೇರ ಹೊಡಿತಾರೆ ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದರೆ ಅವ್ರ ಪಕ್ಕ ಕೂತ್ಕೊಳ್ಳೋದ್ರಿಂದ ನಿಮಗೇನು ತೊಂದರೆ ಆಗೋಲ್ಲ, ಆದರೆ ಅವ್ರು ಹೆಂಗಾರ ಮಾಡಿ ಹೊರಗಡೆ ಕಳಿಸ್ಬೇಕು ಅನ್ನೋದು ಸ್ವಲ್ಪ ನಿಮ್ಗೆ ಉರಿ ಇರ್ತದೆ ಅಂತ ಸ್ವಲ್ಪ ಡೈರೆಕ್ಟಾಗಿ ಹೇಳಿದ್ರೆ ಅಂತ ಹೇಳ್ಬೋದು ಒಂಥರ. ಅದಕ್ಕೆ ರಕ್ಷಿತ್ ಅವರು ಇಲ್ಲ ಅಂತ ಸ್ವಲ್ಪ ಬಿದ್ದು ನಗಾಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ. ಅದು ನೆಕ್ಸ್ಟ್ ಬಂತು ಅಂದರೆ ಇದರಲ್ಲಿ ಬ್ರಾಸ್ಲೆಟ್ ಕೊಡ್ತಾರಲ್ಲ ಗಿಲ್ಲಿ ನಟಂಗೆ ಕಾವೇರಿ ಫ್ಯಾಮಿಲಿಯವರು, ಅವಾಗ ಅದರಲ್ಲಿ ಯಾರು ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಧ್ರುವಂತವ್ರು ಹೇಳ್ತಾರೆ ಇಲ್ಲ ಅಣ್ಣ ಬ್ರಾಸ್ಲೆಟ್ ಕೊಟ್ಟಿರ್ತಾರೆ ಅವ್ನಿಗೆ ಅಂತ ಹೇಳಿದಾಗ, ಅವಾಗ ಗಿಲ್ಲಿಗೆ ನಿನ್ನ ತಲೆಯಲ್ಲಿ ಏನು ನೋಡ್ತದೆ ಅಂತ ಕೇಳಿದರೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ, ಅದ್ರ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇದರಲ್ಲಿ ಬ್ರಾಸ್ಲೆಟ್ ಬಗ್ಗೆ ಸ್ವಲ್ಪ ಎಳಿತಿದ್ದಾರೆ ಅಂತ ಹೇಳ್ಬೋದು ಇದರಲ್ಲೆಲ್ಲ. ಅದರಲ್ಲಿ ಗಿಲ್ಲಿ ಹೇಳ್ತಾರೆ ನಮ್ಮನೆ ಸಂಪ್ರದಾಯ ಪ್ರಕಾರ ಅಲ್ಲಿ ಬ್ರಾಸ್ಲೆಟ್ ಕೊಟ್ಬಿಟ್ರೆ ಎಂಗೇಜ್ಮೆಂಟ್ ಆದಂಗೆ ಆ ಥರ ಎಂದು ಸ್ವಲ್ಪ ಕಾಮಿಡಿಯಲ್ಲಿ ಹೇಳ್ತಾರೆ, ಅದು ತಮಾಷೆಗೆ ಹೇಳ್ತಾರೆ ಅಂತ ಗೊತ್ತು. ಆದರೂ ಕೂಡ ಇದರಲ್ಲಿ ಕಾವೇರಿನ ಕೇಳಿದಾಗ ಅವರಿಲ್ಲ ಸರ್ ನಮ್ಮ ಕಡೆ ಎಂಗೇಜ್ಮೆಂಟಲ್ಲಿ ರಿಂಗ್ ಕೊಡ್ತಾರೆ, ರಿಂಗ್ ಹಾಕಿಸ್ತಾರೆ ಅಂತಂದು ಅದನ್ನ ಹೇಳ್ತಾರೆ.
ಅವಾಗ ಕಿಚಸ್ ಸರ್ ಡೈರೆಕ್ಟ್ ಶಾರ್ಟ್ ಹೊಡಿತಾರಂತೆ. ಏನಂದರೆ ಇಲ್ಲ ಅದು ರಿಂಗ್ ಸೈಜ್ನ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಬ್ಲಾಸ್ಟರ್ ಸೈಡ್ ಕೊಟ್ಬಿಟ್ಟವ್ರೆ ಅಂತಂದು ಒಂಥರ ತಮಾಷೆನ ಹೇಳ್ತಾರೆ ಅಂತ ಕೇಳ್ಬೋದು. ಇದರಲ್ಲಿ ಬೇರೆದವ್ರ ವಿಡಿಯೋದಲ್ಲಿ ನೋಡಿದಾಗ ಎಲ್ಲ ಕಡೆ ಹೈಪ್ ಮಾಡ್ತಾರೆ. ಅದರಲ್ಲಿ ಕಾವ್ಯ ಮತ್ತು ಗಿಲ್ಲಿದ ಬಗ್ಗೆ ಸ್ವಲ್ಪ ಹೈಲೈಟ್ ಆಗಿತ್ತಲ್ಲ, ಯಾವ ರೀತಿ ಅಂದರೆ ಅದು ಬ್ರಾಸ್ಲೆಟ್ ಕೊಟ್ಟಾಗ ಇವ್ರದ್ದು ಎಂಗೇಜ್ಮೆಂಟ್ ಆಯಿತು ಆ ಥರ ಒಂಥರ ತಿಳಿಸ್ಕೊಟ್ಟಿತ್ತಲ್ಲ ಬೇರೆ ವಿಡಿಯೋದಲ್ಲಿ. ಅದೇ ರೀತಿನೇ ಇದರಲ್ಲಿ ಯಾವ ರೀತಿ ಇದರಲ್ಲಿ ಆಯ್ತು ಅಂದರೆ, ಇಲ್ಲಿ ಗಿಲ್ಲಿಂಡ್ರವ್ಗೆ ಬ್ರಾಸ್ಲೆಟ್ ಕೊಟ್ಟೋಗಿರ್ತಾರಲ್ಲ ಕಾವೇರ್ ಫ್ಯಾಮಿಲಿ, ಅದನ್ನೇ ಕಾವೇರಿ ಹೇಳ್ತಾರೆ ಯಾಕೆ ಇನ್ನೂ ಹಾಕೊಂಡಿಲ್ಲ, ಇನ್ನೂ ಬ್ರಾಸ್ಲೆಟ್ ಕೊಟ್ಟಿದ್ದ ತಾನೆ ಕೈಯಲ್ಲಿ ಹಾಕೊಳ್ಬಿಟ್ಟು ಅದನ್ನೇ ಯಾಕೆ ಇಲ್ಲಿಟ್ಟಿದೆ. ಇಲ್ಲ ಅವ್ನು ಇವ್ರು ಹೇಳ್ತಾರೆ ಗಿಲ್ಲಿಂಡವರು, ಇಲ್ಲ ನಾವು ವೀಕೆಂಡಲ್ಲಿ ಹಾಕೋತೀನಿ ಅಂತಂದು ಹೇಳ್ತಾರೆ. ಆದರೆ ವೀಕೆಂಡಲ್ಲಿ ಹಾಕೊಂಡ್ರೆ ಗೊತ್ತಿಲ್ಲ, ಅದಕ್ಕೆ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಸರಿ ಅಂದರೆ ಯಾವ ರೀತಿ ತಪ್ಪು ಅಂದ್ರೆ ನೀವು ಸ್ವಲ್ಪ ತಪ್ಪದೆ ಕಮೆಂಟ್ ಮಾಡಿ. ಬ್ರಾಸ್ಲೆಟ್ ಹಾಕೋದ್ರಿಂದ ಎಂಗೇಜ್ಮೆಂಟ್ ಆಗುತ್ತೋ ಅಥವಾ ರಿಂಗ್ ಹಾಕೋದ್ರಿಂದ ಎಂಗೇಜ್ಮೆಂಟ್ ಆಗುತ್ತಾ ಅಂತ ಹೇಳಿ. ಮತ್ತು ನನಗನ್ಸಿರೋ ಪ್ರಕಾರ ಬ್ರಾಸ್ಲೆಟ್ ಹಾಕೋದ್ರಿಂದ ಎಂಗೇಜ್ಮೆಂಟ್ ಆಗಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದ್ದವರು. ಆದರೆ ಈ ರಿಂಗ್ ಹಾಕಿರೋದೇ ಎಂಗೇಜ್ಮೆಂಟ್ ಆದಂಗೆ ಅಂತ ನಮ್ಮ ಪ್ರಕಾರ ಅಂತ ಅನಿಸ್ತದೆ ಈಗಿಲ್ದು ಮಾತಿನ ಪ್ರಕಾರ ನೋಡ್ತಾ ಹೋದರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ಡೈರೆಕ್ಟ್ ಒಂದು ಶಾರ್ಟ್ ಹೊಡಿತಾರೆ ಅಂತ ಹೇಳ್ಬೋದು. ಏನಂದರೆ ಇವರು ರಿಂಗ್ನ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಬ್ರಾಸ್ಲೆಟ್ ಟೈಪಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂತಂದು, ಅದರ ರೀತಿಯೇ ಎಂಗೇಜ್ಮೆಂಟ್ ಆಗಿದೆ ಅಂತ ನಂತರ ಕಾಮಿಡಿಯಲ್ಲಿ ಹೇಳ್ತಾರೆ ಅಂತ ಹೇಳೋದು ಸುದೀಪ್ ಸರ್. ಅದಕ್ಕೆ ಮನೆ ಮುಂದೆ ಸ್ವಲ್ಪ ನಗ್ತಾರೆ ಅಂತ ಹೇಳಿದ್ರೆ, ಅದ್ರ ಗಿಲ್ಲಿ ಅಂತೂ ಬಿದ್ದು ನಗ್ತಾ ಇದ್ದಾರೆ. ಮತ್ತು ರಿಯಾಕ್ಷನ್ ಕೊಡ್ತಾರೆ ಒಂದು ಕಾವೇರು ಒಂಥರ ಲುಕ್ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಈ ಪ್ರೋಮೋದಲ್ಲಿ ಮಾತ್ರ. ಮತ್ತು ರಕ್ಷಿತನ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ಅಂತ ಏನಂದರೆ, ಇದರಲ್ಲಿ ಹೋಗಿ ಗಿಲ್ಲಿ ಇಲ್ಲ ಅಂತ ಅಂತಾರೆ, ಮತ್ತು ಗಿಲ್ಲಿ ರಿಕ್ಸ್ತಾಗ ಮತ್ತೆ ಇದು ಮಾಡ್ತಾರೆ, ಹೋಗಿ ಮತ್ತೆ ಅವ್ನ ಪಕ್ಕನ ಕೂತ್ಕೋತಾರೆ ಅಂತ ಏನೋ ಹೇಳ್ತಾರಲ್ಲ ಫ್ರೆಂಡ್ಸ್ ಇದರಲ್ಲಿ. ಅದೇ ರೀತಿ ಮತ್ತು ಇವರಲ್ಲಿ ಕಿಚನ್ ಸುಜಾರು ಡೈರೆಕ್ಟಾಗಿ ಒಂದು ಹೇಳ್ತಾರೆ ಅಂತ ಹೇಳ್ಬೋದು. ಅವ್ರು ಅದನ್ನು ಎಂಜಾಯ್ ಮಾಡ್ತಾರಲ್ಲ ಗೊತ್ತಿಲ್ಲ, ಮಾತ್ರ ನಿಮಗೆ ಅದ್ರ ಸ್ವಲ್ಪ ಉರಿತಿದೆ ಅಂತ ಹೇಳಿ ಡೈರೆಕ್ಟಾಗಿ ಹೇಳಿದ್ರೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಪ್ರೋಮೋದಲ್ಲಿ ಮಾತ್ರ. ಡೈರೆಕ್ಟಾಗಿ ಹೇಳ್ತಾರೆ ಅಂದರೆ, ಹೇಗಾರ ಮಾಡಿ ಕಾವ್ಯ ಒಳಗಡೆ ಕಳಿಸ್ಬಿಟ್ರೆ ಗಿಲ್ಲಿ ಪಕ್ಕ ಹೋಗಿ ನಾವು ಕುತ್ಕೋಬೋದಲ್ಲ, ಆ ರೀತಿ ಅಂತ ಅಂದ್ರೆ ಡೈರೆಕ್ಟಾಗಿ ಮಾತು ಹೇಳಿದ್ರೆ ಅಂತ ಹೇಳ್ಬೋದು ಸುದೀಪ್ ಸರ್ ಅವರು. ಕೆಲವು ಟೈಮ್ ಅನಿಸುತ್ತೆ ನಮಗೆ ರಕ್ಷಿತ್ ಅವರು ಬೇರೆ ರೀತಿಯೇ ಮಾತಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಕೆಲವು ಟೈಮಲ್ಲಿ ನೋಡಿದ್ರೆ ಗಿಲ್ಲಿ ಥರನೇ ಹುಡುಗ ಬೇಕು, ಅವ್ನ ಥರನೇ ಸ್ವಲ್ಪ ಚೇಷ್ಟೆ ಮಾಡೋರು ಇರಬೇಕು, ಅವ್ನ ಥರನೇ ಇರಬೇಕು ಅಂತ ಹೇಳ್ತಾರೆ. ಆದರೆ ಗಿಲ್ಲಿ ಬೇಡ ಅಂತಂತಾರೆ. ಬೇರೆ ಎಪಿಸೋಡಲ್ಲೆಲ್ಲ ಹೇಳೋದ ಪ್ರಕಾರ ಇವ್ರು ನೋಡಿದ್ರೆ ಗಿಲ್ಲಿನ ಇಷ್ಟಪಡ್ತಾವ್ರು ಅಂತ ನನಗೆ ಅನಿಸ್ತದೆ. ಯಾಕಂದರೆ ಇದರಲ್ಲಿ ಅವ್ರು ಇಷ್ಟಪಡ್ತಾವ್ರು ಅಂತ ನಿಮ್ಗೆ ಗೊತ್ತಾಗ್ತದೆ. ಎಲ್ಲ ಟೈಮಲ್ಲಿ ನೋಡಿದೆ, ಕೆಲವರು ಇದರಲ್ಲೆಲ್ಲ ಪೊಸಿಷನ್ ನೋಡಿದೆ, ಅಂದರೆ ಡ್ಯಾನ್ಸ್ ಮಾಡೋ ಟೈಮಲ್ಲೆಲ್ಲ ನೋಡಿದೆ. ಅಂದರೆ ಎಲ್ಲ ರೀತಿಯೂ ಸ್ವಲ್ಪ ಅವ್ರ ಜೊತೆ ಕೂತ್ಕೊಳ್ಳೋಕಂತ ಹೋಗ್ತಾರೆ. ಕಾವ್ಯರು ಸ್ವಲ್ಪ ಏನಾದರೂ ಇದ್ದಾಗ ಅವ್ರ ಪಕ್ಕ ಬಿಟ್ಟು ಸ್ವಲ್ಪ ದೂರ ಹೋಗ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಕಾವ್ಯನ ಇಲ್ಲದೆ ಇದ್ದರೆ ಪಕ್ಕ ಇವ್ರು ಗಿಲ್ಲಿ ಪಕ್ಕನೇ ಕೂತ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನಾದ್ರೆ ತಪ್ಪದೇ ಕಮೆಂಟ್ ಮಾಡಿ. ಇದರಲ್ಲಿ ಇನ್ನೊಂದು ಬಂತಂದ್ರಲ್ಲ, ಇದರಲ್ಲಿ ಕಾವ್ಯ ಮತ್ತು ರಕ್ಷಿತ್ ಅವರು ಗಿಲ್ಲಿ ಪಕ್ಕ ಕೂತ್ಕೊಳ್ಳೋಕೆ ಸ್ವಲ್ಪ ಸುಮಾರು ಹೊತ್ತು ಜಗಳ ಆಡಿದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವ್ರ ಪಕ್ಕ ಹೋಗಿ ಕೂತ್ಕೋಬೇಕಂತಂದಾಗ ಸಡನ್ಲಿ ಹೋಗಿ ಕಾವ್ಯ ಕೂತ್ಕೊಂಡಾಗ ಇವ್ರು ಕೂತ್ಕೋಬೇಕಂದ್ರೆ ಸಡನ್ಲಿ ಇವ್ರು ಕಾವ್ಯರು ಹೋಗ್ತಾರೆ ಅಂತ ಹೇಳ್ಬೋದು. ರಕ್ಷಿತ ಮಾತ್ರ ಯಾಕೋ ಇವ್ರು ಫುಟೇಜ್ ಕೊಡ್ತಾರೆ ಆಡ್ತಿರೋ ಅಥವಾ ನಿಜವಾಗ್ಲೂ ಪ್ರೀತಿಸಿದಾರೋ ನಂಗಂತೂ ಗೊತ್ತಾಗ್ತಿಲ್ಲ. ಇದರಲ್ಲಿ ಯಾವ ರೀತಿ ಇದ್ದಾರೆ ಅಂತ ನಿಮಗೂ ತಪ್ಪದೆ ಕಮೆಂಟ್ ಮಾಡಿ. ಇದರಲ್ಲಿ ನಿಮ್ಗೆ ಏನಿದೆ ಸರಿ ಅನಿಸ್ತಿದೆ ತಪ್ಪು ಅನಿಸ್ತಿದೆ ಸ್ವಲ್ಪ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೇಮ್ ರೀಸನ್ ಏನಂತಂದರೆ ಗಿಲ್ಲಿಯವ್ರನ್ನ ಯಾಕೆ ಅವರು ಇಷ್ಟಪಡ್ತಾರೆ ಅಂತ ರೀಸನ್ ಎಲ್ಲಿ ಗೊತ್ತಾಗತ್ತಂದರೆ, ಅಂದರೆ ಸೂರಜ್ ಅವ್ರ ಫ್ಯಾಮಿಲಿ ಬಂದಿರ್ತಾರಲ್ಲ, ಅವಾಗ ಬಂದಾಗ ಎಲ್ಲರೂ ಕೇಳ್ತಾರೆ, ಅಂದರೆ ಕಾವ್ಯ ಅಂದರೆ ಸೂರಜ್ ಅವ್ರ ಅಕ್ಕ ಕೇಳ್ತಾರೆ ಎಲ್ಲೇ ಇವರು ರಕ್ಷಿತ ಹೇಳ್ತಾರೆ ಇವರೆಲ್ಲರೂ ನನ್ನ ಅಣ್ಣಗಳು ಅಂತಂದರೆ, ಅಂದರೆ ಗಿಲ್ಲಿನೂ ಕೂಡ ಅಣ್ಣನ ಅಂತ ಹೇಳಿದಾಗ ಅವಾಗಿಲ್ಲ ಅವ್ರು ನನ್ನ ಫ್ರೆಂಡು ಅಂತಂದು ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಇಷ್ಟಪಡ್ತಾವ್ರು ಅಂತಂದು ಗಿಲ್ಲಿ ನಟರನ್ನ. ಅದು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇದರಲ್ಲಿ ಗಿಲ್ಲಿ ನಟರನ್ನ ಯಾರನ್ನೇ ನಂಬಿದ್ರು ಕೂಡ ಅವರು ಒಂದು ಸ್ವಲ್ಪ ಒಂದು ಲೆಕ್ಕ ತಕ್ಕಕ್ಕೆ ಬೆಳೆಸ್ತಾರೆ ಅಂತ ಹೇಳ್ಬೋದು. ಯಾಕೆ ಅವ್ರನ್ನ ಕರ್ಕೊಂಡು ಸ್ವಲ್ಪ ರಾಜನ ಥರ ಬೆಳೆಸ್ತಾರೆ ಗಿಲ್ಲಿಯವರು, ಲಾಸ್ಟಿಗೆ ಅವರೇ ಅವ್ನ ಕೆಳಗೆ ಹಾಕ್ಬಿಟ್ಟು ಹೋಗ್ತಾರಂತ ನನಗೆ ಅನಿಸ್ತಾ ಇದೆ ಇದರಲ್ಲಿ. ಮತ್ತು ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಮಾತಾಡ್ತಾಯಿದ್ರೆ, ಇದು ಈ ವಾರ ಬಂತಂದರೆ ಯಾರು ಎಲಿಮಿನೇಷನ್ ಆಗಿದೆ ಅಂತ ತಪ್ಪಾಗಿ ತಿಳಿಸ್ತೀನಿ ನೋಡಿ. ಈ ವಾರ ಬಂತಂದರೆ ಅಶ್ವಿನ್ ಅವರು ಸೇಫ್ ಆಗಿದ್ರೆ, ಮತ್ತು ಇನ್ನೂ 4 ಜನ ಯಾರೇ ಸೇಫ್ ಆಗಿಲ್ಲ ಅಂತಂದರೆ ಧ್ರುವಂತು, ಧನುಷ್, ಸ್ಪಂದನ, ರಾಶಿಕಾ ಇದ್ದಾರಲ್ಲ, ಅವರಲ್ಲಿ ಯಾರು ಹೋಗ್ಬೇಕಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿದರಲ್ಲಿ ನಿಮ್ಮ ಅನಿಸಿಕೆ ಯಾರು ಸಹ ಉಳಿಬೇಕು ಯಾರು ಹೋಗ್ಬೇಕು ಅನ್ನೋದು. ಎಲಿಮಿನೇಷನ್ ಪ್ರಕ್ರಿಯೆ ನೋಡಿದಾಗ ಎಲ್ಲ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಸ್ಪಂದನ ಅವರು ಪಕ್ಕ ಹೋಗ್ತವ್ರೆ ಅಂತಂದು. ಈ ವಾರ ಬಂತಂದರೆ ಎಲಿಮಿನೇಷನ್ ಯಾರು ಆಗ್ತವ್ರೆ ಅಂದರೆ ಸ್ಪಂದನ ಆಗ್ತವ್ರೆ ಅಂತ ಹೇಳ್ಬೋದು. ಈ ವಾರ ಬಂತಂದರೆ ಎಲಿಮಿನೇಷನಲ್ಲಿ ಸ್ಪಂದನ ಅವ್ರು ಹೋಗೋದು ಸರಿನಾ ಅಥವಾ ತಪ್ಪ, ನಿಮ್ಗೆ ಏನಾದರೂ ತಪ್ಪದೆ ಕಮೆಂಟ್ ಮಾಡಿದ್ದಕ್ಕೆ. ಓಟಿಂಗ್ ಪ್ರಕಾರ ಅಂತ ನೋಡಿದರೆ ಸ್ಪಂದನ ಅವರು ಉಳಿಬೇಕಿತ್ತು ನನಗನಿಸಿರೋ ಪ್ರಕಾರ. ಯಾಕಂದರೆ ಇದು ಯಾವ ರೀತಿ ಅಂದರೆ ಕಾವ್ಯ ಮತ್ತು ಗಿಲ್ಲಿಯವ್ರ ಫ್ಯಾನ್ಸ್ ಇದ್ದಾರಲ್ಲ, ಅದೇ ರೀತಿ ಸ್ವಲ್ಪ ಚೆನ್ನಾಗಿ ಅದರ ಬೇರೆ ಸ್ವಲ್ಪ ಓಟ್ಗಳೆಲ್ಲ ಬಂದಿರಬೇಕು ಅಂತ ನನಗನ್ನಿಸ್ತದೆ. ಇವರು ಯಾವ ರೀತಿ ಇದು ಮಾಡ್ತಾಯಿದ್ರೆ ಅಂದ್ರೆ ನಂಗಂತೂ ಗೊತ್ತಾಗ್ತಿಲ್ಲ ಯಾವುದು ಇದು ಬಿಗ್ ಬಾಸ್ ಮನೆಯವರು. ಯಾಕಂದ್ರೆ ತಮ್ಮ ಬೇಕಾದ್ರೆ ಇಟ್ಕೋತಾರೆ, ಬೇಡದವ್ರನ್ನೆಲ್ಲ ಕಳಿಸ್ತವ್ರು ಅಂತಂದು ಹೇಳ್ಬೋದು. ಯಾಕಂದರೆ ಇವ್ರಿಗೆ ಒಟ್ಟು TRP ಹೆಚ್ಚಿಸ್ಬೇಕಂತ ನನಗೆ ಅನಿಸ್ತದೆ. TRPಗೆ ಯಾರು ಅಂದರೆ ಜಗಳ ಆಡ್ತಾರೋ ಏನು ಮಾಡ್ತಾರೋ ಅದು ಮ್ಯಾಟ್ರ್ ಆಗಲ್ಲ. ಆದರೂ ಕೂಡ ಇವರು TRPಗೋಸ್ಕರ ಸ್ವಲ್ಪ ಜನಗಳು ಇಟ್ಕೊತವ್ರೆ ಅಂತ ನನಗೆ ಅನಿಸ್ತದೆ. ನಿಮ್ಗೆ ಏನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ. ಈ ಸೀಸನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಈ ವಾರ ಮಾತ್ರ ಈ ಸೀಸನ್ ಮಾತ್ರ ಇಲ್ಲಿ ಯಾವುದೇ ರೀತಿ ವರಸ್ಟ್ ಅಂತ ಕೇಳ್ಬೋದು. ಯಾಕಂದರೆ ಇಲ್ಲಿ ಹೋದ ಸೀಸನ್ ಎಲ್ಲ ಸ್ವಲ್ಪ ಎಷ್ಟೊಂದು ಜನ ಇದ್ರು, ಕಡಿಮೆ ಜನ ಇದ್ರು ಪರವಾಗಿಲ್ಲ. ಅಂದರೆ ಯಾವ ರೀತಿ ಅಂದರೆ 100 ದಿನ ಇರ್ತಿತ್ತಲ್ಲ, 100 ದಿನದವರೆಗೂ ಯಾವ ರೀತಿ ಹೊಡ್ಕೊಂಬರ್ತಿದ್ರು, ಯಾವ ರೀತಿ ಫೈಟ್ ಕೊಡ್ತಾಯಿದ್ರು ಅಂತ ನೋಡಿದ್ದೀವಿ. ಯಾಕಂದರೆ ಇದರಲ್ಲಿ ಬಂತಂದು ಈ ಸೀಸನ್ ಮತ್ತು ಜೋಡಿ ಟಾಸ್ಕ್ ಕೊಟ್ಟರಲ್ಲ, ಅದರಲ್ಲಿ ಮಾತ್ರ ಯಾರೂ ಡಿಸರ್ವ್ ಇರಲಿಲ್ಲ. ಅದರಲ್ಲೂ ಕೂಡ ಜೋಡಿ ಟಾಸ್ಕಲ್ಲಿ ಕೊಡ್ತಾ ಮಾತ್ರ ಇಲ್ಲಿ ಅವರ ಆಟ ಯಾರು ತೋರಿಸ್ಕೋದೇ ಹೋಗ್ಬಿಟ್ರು ಅಂತ ನನಗೆ ಅನಿಸ್ತದೆ. ನಿಮಗೆ ಏನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿ. ಈ ಎಪಿಸೋಡ್ ನೋಡಿದಂಗೆಲ್ಲ ಗೊತ್ತಾಗುತ್ತೆ ಸ್ಪಂದನ ಅವರು ಡಿಸರ್ವ್ ಇರಲಿಲ್ಲ ಅಂತಂದು. ಯಾಕಂದರೆ ಇದರಲ್ಲಿ ಅವ್ರ ಆಟನೂ ಅಷ್ಟೊಂದು ಕಷ್ಟ ಇತ್ತು. ಯಾಕಂದರೆ ಇಲ್ಲಿ ಈ ವಾರ ಬಂತಂದರೆ ಬೇರೆ ಸೀಸನಲ್ಲಿ ನೋಡಿದ್ರೆ 100 ದಿನವರೆಗೂ ಎಷ್ಟೊಂದು ಫೈಟ್ ಇತ್ತು, ಯಾವ ರೀತಿ ಟಾಸ್ಕ್ ಒಳಗಾಯಿತು, ಬೇರೆ
ಆ್ಯಕ್ಟಿವಿಟಿ ಒಳಗಾಯಿತು ಎಷ್ಟೊಂದು ಆ್ಯಕ್ಟಿವ್ ಆಗಿರ್ತಿದ್ರು ಅಂತ ನೋಡಿದ್ವಿ. ಅದೇ ರೀತಿ ಅಷ್ಟೇ ಅಲ್ಲದೆ ಮತ್ತು ಈ ವಾರ ಬಂತು ಸ್ಪಂದನ ಅವರ ಆ ಆ್ಯಕ್ಟಿವಿಟಿಗೆ ಅಂದರೆ 100 ದಿನ ಹತ್ತತ್ರ ಬಂತಲ್ಲ, ಅಲ್ಲಿವರೆಗೂ ಅವ್ರು ಡಿಸರ್ವ್ ಇರಲಿಲ್ಲ ಅಂತ ನನಗೆ ಅನಿಸ್ತದೆ. ನಿಮಗೆ ಅನಿಸ್ತದೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಹೇಳ್ತಾ, ಈ ವಾರ ಬಂತು ಅಂದರೆ ಸ್ಪಂದನ ಪಕ್ಕ ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು. ಇದು ಮಾತ್ರ ಪಕ್ಕ ಕನ್ಫರ್ಮ್ ಅಪ್ಡೇಟ್ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲದೆ ಮತ್ತು ನಿಮ್ಮ ಪ್ರಕಾರ ಯಾರು ಹೋಗ್ಬೇಕಿತ್ತು ಅನ್ನೋದು ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮೊದಲನೇ ಪ್ರೋಮೋದ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋ ಫ್ರೆಂಡ್ಸ್.